ಹಲೋ ಬ್ರದರ್ಸ್, ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಇಂಡಿಯಾ ಟೀಮ್ ವಿನ್ ಆದ್ರೆ ಅಷ್ಟೇ ಆರಾಮು, ಇಲ್ಲಾಂದ್ರೆ ಫುಲ್ಲು ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಫುಲ್ಲು ಟೀಮ್ ಇಂಡಿಯಾ ಫ್ಯಾನ್ಸು. ಗೊತ್ತಿಲ್ಲ ಯಾವ ಥರ ಆಡ್ತಾರೆ ಏನು ಅಂತ. ಮತ್ತೆ ಈಗ ಸ್ಟಾರ್ಟಿಂಗೇ ಹೇಳ್ಬಿಡ್ತೀನಿ, ಸ್ವಲ್ಪ ಇವತ್ತು ಕೂಡ ಅಷ್ಟೇ ಟೀಮ್ ಇಂಡಿಯಾಗೆ ಕಷ್ಟ ಅನ್ನೋದು ಇದ್ದೇ ಇದೆ. ಏನಕ್ಕೆ ಅಂತ ಈ ವಿಡಿಯೋ ಮಿಡಲ್ ಇಲ್ಲಾಂದ್ರೆ ಎಂಡಿಗೆ ನಮಗೆ ಗೊತ್ತಾಗುತ್ತೆ. ಫುಲ್ ಅನಾಲಿಸಿಸ್ ವಿಡಿಯೋ ನೋಡಿದ್ಮೇಲೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ಬ್ಯಾಕ್ ಟು ಬ್ಯಾಕ್ ಒಂಥರ ಲಾಸ್ ಆಗಿ 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 ಒಂಥರ ಪಾಪರ್ ಟೀಮ್ ತರ ಕನ್ಸಿಡರ್ ಕೂಡ ಆಗೋಗ್ಬಿಟ್ಟಿದೆ ಟೀಮ್ ಇಂಡಿಯಾ. ಇಲ್ಲಿಂದ ಐರ್ಲೆಂಡ್ ಇಂದ ಸ್ಟಾರ್ಟ್ ಆಗಿದ್ದು ಇನ್ನೂ ಕೂಡ ಅದು ಲಾಸ್ಟ್ ಕಂಟಿನ್ಯೂ ಆಗ್ತಾನೆ ಇದೆ. ಹೇಳ್ಬೇಕು ಅಂದ್ರೆ ಲಾಸ್ಟ್ ಮ್ಯಾಚ್ ಸೆಕೆಂಡ್ ODI ವಿನ್ ಆಗ್ಬೇಕಾಗಿತ್ತು. ಏನ್ ಮಾಡ್ತೀರಾ, ಲಾಸ್ಟ್ ಮ್ಯಾಚ್ ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಆಯ್ತು. ಅದಾದ್ಮೇಲೆ ಅದ್ರಗಿಂತ ಮುಂಚೆ ಅನಾಲಿಸಿಸ್ ವಿಡಿಯೋ ಕೂಡ ಮಾಡಿದೆ, ಅದರಲ್ಲೂ ಕೂಡ ನಿಮಗೆ ಹೇಳಿದ್ದೆ ಟಾಸ್ ಅನ್ನೋದು ಈ ಒಂದು ಮ್ಯಾಚ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ನಮ್ಮ ಇಂಡಿಯಾ ಟಾಸ್ ಅನ್ನ ವಿನ್ ಆಗಿ ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತು ಅಂದ್ರೆ ಆಲ್ಮೋಸ್ಟ್ ಮ್ಯಾಚ್ ಕೈಗೆ ಬಂದಂಗೆ, ಸೀರೀಸ್ ಕೂಡ ಕೈಗೆ ಬಂದಂಗೆ. ಇಲ್ಲಾಂದ್ರೆ ಸ್ವಲ್ಪ ಕಷ್ಟ ಇದೆ. ಮತ್ತೆ ನೆಕ್ಸ್ಟ್ ಮ್ಯಾಚ್ ತನಕ ವೇಟ್ ಮಾಡ್ಬೇಕಾಗುತ್ತೆ ಅಂತ ಮೂರನೇ ಮ್ಯಾಚಿಗೆ ಬಂದು ನಿಂತ್ಕೊಂಡಿದೀವಿ. ಇವತ್ತಿನ ಮ್ಯಾಚಲ್ಲಿ ಕೂಡ ಅಷ್ಟೇ ಟಾಸ್ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಅದಾದ್ಮೇಲೆ ಈ ಒಂದು ಪಿಚ್ ಕೂಡ ಅಷ್ಟೇ ಟೀಮ್ ಇಂಡಿಯಾಗೆ ಈಸಿ ಕೂಡ ಇರೋದಿಲ್ಲ. ಏನಕ್ಕೆ ಗುರು ಅಂತ ನೀವು ಕೇಳ್ಬೋದು. ವಿಡಿಯೋ ಲಾಸ್ಟ್ ತನಕ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಯಾವ ತರ ಇದೆ, ಮತ್ತೆ ಪ್ಲೇಯಿಂಗ್ ಲೆವೆನ್ ಯಾವ ತರ ಮಾಡ್ಕೊಬಹುದು. ಅದಾದ್ಮೇಲೆ ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು, ಮತ್ತೆ ಸೀರೀಸ್ ವಿನ್ನರ್ ಯಾರಾಗ್ಬೋದು ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಮುಂದೆ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ ಇಂದ ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮೋಟಿವೇಟ್ ಕೂಡ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತಿನ ODI ಸೀರೀಸ್ ನ ಯಾರು ಹೊಡಿತಾರ ಅಂತ ಮಿಸ್ ಮಾಡ್ದಂಗೆ ಕಾಮೆಂಟಿಗೆ ಹಾಕ್ಬಿಡಿ. ಗುರು, ಇವತ್ತಿನ ವಿಡಿಯೋವನ್ನ ಶೋಣ. ಇವತ್ತಿನ ಮ್ಯಾಚ್ ನಡೀತಿರೋದೆ ಲಾರ್ಡ್ಸ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ, ಅಂದ್ರೆ ಲಂಡನ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಸ್ವಲ್ಪ ನಮ್ಮ ಟೀಮ್ ಇಂಡಿಯಾಗೆ ಟಫ್ ಅನ್ನಂಗೆ ಕಾಣಿಸ್ತದೆ. ಏನಕ್ಕೆ ಹೇಳ್ತಿದೆ ಅಂದ್ರೆ, ಲಾಸ್ಟ್ ಈ ಪಿಚ್ ಅಲ್ಲಿ ಮ್ಯಾಚ್ ಅನ್ನ ವಿನ್ ಆಗಿರೋದು 2004ರಲ್ಲಿ ಬಿಟ್ರೆ, ಅದಾದ್ಮೇಲೆ ಒಂದೇ ಒಂದು ಮ್ಯಾಚ್ ಕೂಡ ಈ ಒಂದು ಪಿಚ್ ಅಲ್ಲಿ ವಿನ್ ಕೂಡ ಆಗಿಲ್ಲ. ಹಾಗಾಗಿ ಇವತ್ತು ಕೂಡ ಅಷ್ಟೇ, ಅಂದ್ರೆ ಭಯ ಪಡುವ ಅಗತ್ಯ ಇಲ್ಲ. ಈ ಪಿಚ್ ಅಲ್ಲಿ ಯಾವ ತರ ಅಂದ್ರೆ, ಬ್ಯಾಟಿಂಗ್ ಫಸ್ಟ್ ಯಾರು ಮಾಡಿದ್ರೆ 100% ಅಕ್ಯುರಸಿ ಕೂಡ ಇದೆ. ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ ಇವತ್ತು ಕೂಡ ಅಷ್ಟೇ ಟಾಸ್ ಅನ್ನೋದು ತುಂಬಾ ಇಂಪ್ಯಾಕ್ಟ್ ಕೂಡ ಮಾಡುತ್ತೆ. ನಮ್ಮ ಇಂಡಿಯನ್ ಟೀಮ್ ಇವತ್ತು ಟಾಸ್ ವಿನ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತೆ. ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂದ್ರೆ ಆಲ್ಮೋಸ್ಟ್ ಒಂದ್ ಕಡೆ ಅಡ್ವಾಂಟೇಜ್ ಸಿಗ್ಬೋದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಇದುವರೆಗೂ ಯಾರ್ಯಾರು ಚೇಸಿಂಗ್ ಅನ್ನ ಮಾಡಿದರೆ ಆಲ್ಮೋಸ್ಟ್ ಲಾಸ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ಈ ಪಿಚ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂದ್ರೆ, ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅದೇ ಇನ್ ಕೇಸ್ ಮಳೆ ಬರೋ ವಾತಾವರಣ ಆಗ್ಬಿಟ್ಟು ಸ್ಟಾರ್ಟಿಂಗು ಸ್ವಲ್ಪ ಕೆಲವೊಂದು ಓವರ್ಗಳು ಇಲ್ಲಿ ಫಾಸ್ಟ್ ಬೌಲರ್ಸ್ಗೆ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಬಟ್ ಇಲ್ಲಿ ವೆದರ್ ರಿಪೋರ್ಟ್ ತೆಗೆದು ನೋಡಿದ್ವಿ ಅಂದ್ರೆ ಇವತ್ತು ಯಾವುದೇ ರೀತಿಯ ಮಳೆ ಬರೋ ಮುನ್ಸೂಚನೆ ಕಾಣಿಸ್ತಾ ಇಲ್ಲ, 1% ಕೂಡ ಕಾಣಿಸ್ತಾ ಇಲ್ಲ. ಹಾಗಾಗಿ ಬ್ಯಾಟ್ಸ್ಮನ್ಸ್ ಗಳಿಗೆ ಇವತ್ತಿನ ಪಿಚ್ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಹಾಗಾಗಿ ಯಾರೇ ಟಾಸ್ ಅನ್ನ ವಿನ್ ಆದ್ರು ಬ್ಯಾಟಿಂಗ್ ಫಸ್ಟ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಒಳ್ಳೆ ರನ್ ಇಲ್ಲಿ ಕಲೆ ಹಾಕಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ. ಮತ್ತೆ ಇಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ಈ ಒಂದು ಪಿಚ್ ಅಲ್ಲಿ ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ ಫಸ್ಟ್ ಇನ್ನಿಂಗ್ ಸ್ಕೋರ್ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ ನಿಯರ್ 300 ಬಂದಿದೆ. ಅಂದ್ರೆ ನಾವು ಏನಿಲ್ಲ ಕೂಡ ಅಷ್ಟೇ 290 300 ಆ ಲೆವೆಲ್ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಈ ಪಿಚ್ ಅಲ್ಲಿ ಚೇಸ್ ಮಾಡಕ್ ಕಷ್ಟ ಕೂಡ ಆಗುತ್ತೆ. ಅದೇ ನಮ್ಮ ಟೀಮ್ ಇಂಡಿಯನ್ನೇ ಬ್ಯಾಟಿಂಗ್ ಫಸ್ಟ್ ಅನ್ನ ಮಾಡಿ ನಿಯರ್ ಒಂದು 280 290 ಆ ಲೆವೆಲ್ ಅಲ್ಲಿ ಕೊಟ್ಬಿಟ್ರು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಂಟ್ರೋಲ್ ನ ಮಾಡ್ಕೊಬಹುದು. ಇನ್ನು ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಂಡೋಕ್ ಹೋದ್ವಿ ಅಂದ್ರೆ ಆಗಿರುವ 5 ಮ್ಯಾಚ್ ಅಲ್ಲಿ 5ಕ್ಕೆ 5 ಮ್ಯಾಚ್ ಕೂಡ ಅಷ್ಟೇ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ಇದ್ರಲ್ಲೇ ಗೊತ್ತಾಗ್ತಿದೆ ಟೀಮ್ ಇಂಡಿಯಾಗೆ ಇವತ್ತು ಟಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ. ಅದೇ ಇನ್ ಕೇಸ್ ಇಂಗ್ಲೆಂಡ್ ಕಡೆ ಟಾಸ್ ಆಯ್ತು ಅಂದ್ರೆ ಇವತ್ತು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ ಟೀಮ್ ಇಂಡಿಯಾಗೆ. ಅದು ಆದ್ರೂ ಕೂಡ ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ಇಂಗ್ಲೆಂಡ್ ಅವ್ರನ್ನ ಕಟ್ಟಾಕ್ತಾರೆ ಅಂತ ಕಾದ್ ನೋಡ್ಬೇಕು. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ KL ರಾಹುಲ್ ನ ಕೂರಿಸಿದ್ರು. ಏನಕ್ಕೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಕೂರಿಸಿದ್ರು. ಅದಾದ್ಮೇಲೆ ಈಗ ಮತ್ತೆ KL ರಾಹುಲ್ ಟೀಮ್ಗೆ ವಾಪಸ್ ಕೂಡ ಆಗಿದ್ರೆ. ಅದಾದ್ಮೇಲೆ ವಾಷಿಂಗ್ಟನ್ ಸುಂದರ್ ಈ ಒಂದು ಮ್ಯಾಚ್ ಅಲ್ಲಿ ಕೂರಿಸ್ತಾ ಇದಾರೆ. ಮತ್ತೆ ಈಗ ಫೈನಲ್ ಆಗಿ ಟೀಮ್ ಯಾವ ತರ ಇರ್ಬೋದು ಅಂತ ನೋಡಕ್ ಹೋದ್ವಿ ಅಂದ್ರೆ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಕೂಡ ಇರ್ತಾರಂತೆ. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ ಕೃಷ್ಣ, ಗುರ್ನೂರ್ ಬ್ರಾರ್. ಸೊ ಇದು ಇಂಡಿಯಾದ ಪ್ಲೇಯಿಂಗ್ 11 ಕೂಡ ಆಗಿದೆ. ಇದು ಕನ್ಫರ್ಮ್ ಅಂತ ಅಲ್ಲ, ಏನಾದ್ರು ಚೇಂಜಸ್ ಕೂಡ ಆಗ್ಬೋದು. ಆಫ್ಟರ್ ಟಾಸ್ ನಮಗೆ ಕನ್ಫರ್ಮ್ ಕೂಡ ಆಗುತ್ತೆ. ಇನ್ನು ಇಂಗ್ಲೆಂಡ್ ಕಡೆ ಬಂದ್ವಿ ಅಂದ್ರೆ ಐ ಥಿಂಕ್ ಅವರು ಸೇಮ್ ಟೀಮ್ ಅನ್ನ ಕಂಟಿನ್ಯೂ ಕೂಡ ಮಾಡ್ಬೋದು ಅನ್ಸುತ್ತೆ. ಏನು ಕೂಡ ಚೇಂಜಸ್ ಮಾಡ್ಕೊಡಲ್ವೇನೋ ಗೊತ್ತಿಲ್ಲ ಏನಾಗುತ್ತೆ ಅಂತ. ಏನಕ್ಕಂದ್ರೆ ಈಗಾಗಲೇ ಅವರು ಲಾಸ್ಟ್ ಮ್ಯಾಚ್ ಅನ್ನ ಕೂಡ ವಿನ್ ಆಗೋದ್ರಿಂದ ಟೀಮ್ ಸಖತ್ ಸ್ಟ್ರಾಂಗ್ ಆಗಿ ಕೂಡ ಇದೆ. ಅದೇ ಟೀಮ್ ಅನ್ನ ಕಂಟಿನ್ಯೂ ಮಾಡಬಹುದು. ಇನ್ನ ಈ ಪಿಚ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾದ ಯಾವ ಪ್ಲೇಯರ್ ಸ್ಟಾರ್ಟ್ಸ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ನೋಡಬಹುದು ರೋಹಿತ್ ಶರ್ಮಾ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ 2018ರ ಒಂದು ಮ್ಯಾಚ್ ಅನ್ನ ಕೂಡ ಆಡಿದ್ರು. ಕೇವಲ 15 ರನ್ನಿಗೆ ಔಟ್ ಕೂಡ ಆಗಿದ್ರು. ಮತ್ತೆ 2022ರಲ್ಲಿ ಕೂಡ ಅಷ್ಟೇ ಒಂದು ಮ್ಯಾಚ್ ಅನ್ನ ಕೂಡ ಆಡಿದ್ರು. ಅದರಲ್ಲಿ ಡಕ್ಔಟ್ ಕೂಡ ಆಗಿದ್ರು. ಹಾಗಾಗಿ
ತುಂಬಾ ಸ್ಟ್ರಗಲ್ ಕೂಡ ಎದ್ದು ಕಾಣಿಸ್ತಾ ಇದೆ ಈ ಒಂದು ಪಿಚ್ ಅಲ್ಲಿ ಟೀಮ್ ಇಂಡಿಯಾದು. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಈ ಒಂದು ಪಿಚ್ ಅಲ್ಲಿ ವಿನ್ ಆಗಿದೆ. ನಮ್ಗೆ ಅವಾಗಲೇ ಹೇಳಿದೆ 2004ರಲ್ಲಿ ಮ್ಯಾಚ್ ಅನ್ನ ವಿನ್ ಆಗಿದ್ದು. ಅದಾದ್ಮೇಲೆ ಯಾವುದೇ ಮ್ಯಾಚ್ ಅನ್ನ ಈ ಒಂದು ಪಿಚ್ ಅಲ್ಲಿ ವಿನ್ ಕೂಡ ಆಗಿಲ್ಲ. ಅದಾದ್ಮೇಲೆ ಈ ಕಡೆ ವಿರಾಟ್ ಕೊಹ್ಲಿ ಸ್ಟಾರ್ಟ್ಸ್ ಕೂಡ ಅಷ್ಟೇ ಅಂತ ಹೇಳ್ಕೊಳ್ಳೋ ಒಂದು ಇದ್ರಲ್ಲೇನಿಲ್ಲ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಯಾವ ತರ ಆಡ್ಕೊಳ್ತಾರೋ, ಯಾವ ತರ ಏನ್ ಮಾಡ್ತಾರೋ ಅನ್ನೋದೇ ತುಂಬಾ ಯಕ್ಷ ಪ್ರಶ್ನೆಗೆ ಉಳ್ಕೊಂಡ್ಬಿಟ್ಟಿದೆ ಇವತ್ತು. ಮತ್ತೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಇದುವರೆಗೊಂದು 3 ಮ್ಯಾಚ್ ಅನ್ನ ಕೂಡ ಆಡಿದ್ದಾರೆ. 3 ಮ್ಯಾಚ್ ಇಂದ ಕೇವಲ 77 ರನ್ ಅಷ್ಟೇ ಹೊಡೆದಿರೋದು. ಅವರೇಜ್ ಸ್ಕೋರ್ ಇವ್ರದ್ರೆ 25 ರನ್ ಕೂಡ ಇದೆ. ಇಂಗ್ಲೆಂಡ್ ಕಡೆಯಿಂದ ಜೋಯ್ ರೂಟ್ ನ ಸ್ಟಾರ್ಟ್ಸ್ ಸಕ್ಕತ್ತಾಗಿದೆ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಬೆಂಕಿ ಬಿರುಗಾಳಿ ಆಟನ ಕೂಡ ಆಡಿದ್ದು. ಈ ಪಿಚ್ ಕೂಡ ಅಷ್ಟೇ ಜೋಯ್ ರೂಟ್ಗೆ ಒಂಥರ ಫೇವರೇಟ್ ತರ ಕಾಣಿಸ್ಕೊಳ್ತಿದೆ. ಏನಿಲ್ಲ ಅಂದ್ರೂ ಕೂಡ ಅವ್ರದ್ದು ಅವರೇಜ್ ರನ್ ಅಲ್ಲಿ 50 ಸ್ಕೋರ್ ಕೂಡ ಇದೆ. ಅದಾದ್ಮೇಲೆ ಜೋಫ್ರಾ ಆರ್ಕರ್ ನ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸಖತ್ತಾಗಿ ಕೂಡ ಕಾಣಿಸ್ತಾ ಇರೋದ್ರಿಂದ ಇದೆಲ್ಲ ಇಂಡಿಯಾಗ ಒಂಥರ ನೆಗೆಟಿವ್ ತರ ಆಗ್ಬಿಡುತ್ತೆ. ಇನ್ನು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಬಿಟ್ರೆ ಈ ಪಿಚ್ ಅಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ ಬೇರೆ ಯಾರು ಕೂಡ ಆಡಿರುವ ಹಿಸ್ಟ್ರಿನೇ ಇಲ್ಲ. ಹಾಗಾಗಿ ಇವತ್ತು ಯಾವ ತರ ಟೀಮ್ ನ ಮ್ಯಾನೇಜ್ ಮಾಡ್ಕೊಳ್ತಾರೆ ಅನ್ನೋದು ತುಂಬಾ ಕನ್ಫ್ಯೂಷನ್ ಕೂಡ ಆಗ್ತಿದೆ. ಒಂದ್ ಕಡೆ ಫಿಯರ್ ಕೂಡ ಸ್ಟಾರ್ಟ್ ಆಗ್ತಿದೆ. ಈ ಸೀರೀಸ್ ನು ಕೂಡ ಲಾಸ್ ಆಗ್ಬಿಟ್ರು ಅಂದ್ರೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ನಂಗಂತೂ ಗೊತ್ತಾಗಲ್ಲ. ನೀವೇ ಕಮೆಂಟ್ಗೆ ಹಾಕ್ಬಿಡಿ ಏನ್ ಹೇಳ್ಬೇಕು ಅಂತ. ಇನ್ನು ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಹೈಯೆಸ್ಟ್ ಸ್ಕೋರರ್ ಮತ್ತೆ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ಟೀಮ್ ಇಂಡಿಯಾ ಕಡೆಯಿಂದ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ರನ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಏನಕ್ಕೆ ಅಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಒಳ್ಳೆ ಫಾರ್ಮಿಗೆ ಕೂಡ ಬ್ಯಾಕ್ ಆಗಿದ್ದಾರೆ. ಅದಾದ್ಮೇಲೆ ಶುಭ್ಮನ್ ಗಿಲ್ ಕೂಡ ಆಡ್ಬೋದು ಅಂತ ನೆನ್ನೆ ಅನಿಸ್ತಾ ಇದೆ. ಅದಾದ್ಮೇಲೆ ರೋಹಿತ್ ಶರ್ಮಾ ಈಗಾಗಲೇ ಅವ್ರು ರಿಟೈರ್ಮೆಂಟ್ ತಗೊಳ್ತಾರೆ ಹಾಗೆ ಹೇಗೆ ಅಂತ ಫೇಕ್ ನ್ಯೂಸ್ ಕೂಡ ಸ್ಪ್ರೆಡ್ ಕೂಡ ಆಗಿತ್ತು. ಹಾಗಾಗಿ ಅದಕ್ಕಾದ್ರೂ ಕೂಡ ಇವತ್ತು ರೋಹಿತ್ ಶರ್ಮಾ ಈ ಒಂದು ಪಿಚ್ ಅಲ್ಲಿ ಮಿಂಚಲೇಬೇಕು ಮತ್ತೆ ಟೀಮ್ ಇಂಡಿಯಾ ವಿನ್ ಹಾಕಿ ಸಹಕಾರ ಕೊಡ್ಲೇಬೇಕು. ಯಾವ ತರ ಆಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಇನ್ನ ಇಂಗ್ಲೆಂಡ್ ಕಡೆ ಬಂದ್ವಿ ಅಂದ್ರೆ ಜಾಯ್ ರೂಟ್ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಅದಾದ್ಮೇಲೆ ಜೋಫ್ರಾ ಆರ್ಕರ್ ವಿಕೆಟ್ ಗಳು ಕೂಡ ಬೀಳುತ್ತೆ. ಇನ್ನ ಇಂಡಿಯನ್ ಟೀಮ್ ಕಡೆ ಬಂದ್ವಿ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಫಾಸ್ಟ್ ಬೌಲರ್ಸ್ ಗೆ ಹೆಲ್ಪ್ ಆಗೋದ್ರಿಂದ ಜಸ್ಪ್ರೀತ್ ಬುಮ್ರಾಗೆ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಬಂದ್ವಿ ಅಂದ್ರೆ ನನಗೆ ಯಾಕೋ ಈ ಸೀರೀಸ್ ಒಂಥರ 50-50 ತರ ಕೂಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ ಯಾವ ತರ ಆಗುತ್ತೆ ಏನೋ ಅಂತ. ಅದೇ ಇನ್ ಕೇಸ್ ನಮ್ಮ ಟೀಮ್ ಇಂಡಿಯಾ ಇವತ್ತು ಟಾಸ್ ಅನ್ನ ವಿನ್ ಆಗಿ ಬ್ಯಾಟಿಂಗ್ ಫಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಹೊಡೆಯೋ ಚಾನ್ಸಸ್ ಹೈ ಇದೆ. ಇನ್ ಕೇಸ್ ಟಾಸ್ ಅನ್ನ ಲಾಸ್ ಆಗ್ಬಿಟ್ರು ಚೇಸಿಂಗ್ ನ ಕೊಟ್ಟರು ಇಂಗ್ಲೆಂಡ್ ಅವರು ಅಂದ್ರೆ ಫಸ್ಟ್ ಇಂಗ್ಲೆಂಡ್ ಅವರು ಬ್ಯಾಟಿಂಗ್ ನ ಸೆಲೆಕ್ಟ್ ಮಾಡ್ಕೊಂಡು ಇವರಿಗೆ ಚೇಸಿಂಗ್ ನ ಕೊಟ್ಟರು ಅಂದ್ರೆ ಇಲ್ಲಿ ಸ್ವಲ್ಪ ಕಷ್ಟ ಕೂಡ ಆಗುವಂಥದ್ದು. ನಿಮ್ ಪ್ರಕಾರ ಇವತ್ತು ಏನಾಗ್ಬೋದು ಸೀರೀಸ್ ಅಂತ ಕಾಮೆಂಟ್ ಮಾಡಿ. ಟಾಸ್ ತುಂಬಾ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಇಷ್ಟನ್ನ ಹೇಳಬಲ್ಲೆ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೇಖನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಪೇಜ್ ಅನ್ನ ಆಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಏನಾದ್ರು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.